SLC ಫಲಿತಾಂಶದಲ್ಲಿ ಮಲ್ಲೇಶ್ವರಂನ MES ಕಿಶೋರ್ ಕೇಂದ್ರ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿರುವಂಥದ್ದು. ನಮ್ಮ ಜೊತೆ ಪ್ರಥಮ ಸ್ಥಾನ ಪಡೆದಂತ ಮಧುಸೂದನ್ ರಾಜ್ ಇದ್ದಾರೆ, ಮಾತಾಡ್ಸೋಗ್ತೀನಿ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಎಕ್ಸ್ಪೆಕ್ಟ್ ಮಾಡಿದ್ರ ಫಸ್ಟ್ ಬರ್ತೀನಿ ಅಂತೇಳಿ? ಎಕ್ಸ್ಪೆಕ್ಟೇಷನ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 10% ಎಕ್ಸ್ಪೆಕ್ಟೇಷನ್ ಇತ್ತು. 90% 620 ಆರ್ 621 ಬರುತ್ತೆ ಅಂದ್ಕೊಂಡಿದ್ದೆ ಸರ್. ಆಮೇಲೆ ಸ್ಟಡಿ ನಾನು ಎಫರ್ಟ್ ಹಾಕಿರೋದಕ್ಕೆ ದಿಸ್ ಇಸ್ ದ ಫ್ರೂಟ್ ಅಂತ ಹೇಳ್ಬೋದು. ನಾನು ಒಬ್ಬನೇ ಅಲ್ಲ, ನನ್ನ ಒಬ್ಬಂದೇ ಎಫರ್ಟ್ಸ್ ಅಲ್ಲ, ಮೈ ಪೇರೆಂಟ್ಸ್, ಮೈ ಟೀಚರ್ಸ್, ಎವ್ರಿಬಡೀಸ್ ಎಫರ್ಟ್ಸ್ ಟುಗೆದರ್ ಕಂಬೈನ್ ಆಗಿಬಿಟ್ಟು ಈ 625 ತೆಗಿಯೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರಿ, ಎಷ್ಟು ದಿನದಿಂದ ಈ ಸ್ಟಾರ್ಟ್ ಮಾಡಿದ್ರಿ ಅಂತೇಳಿ? ಸರ್, ನಾನು ಫಸ್ಟಿಂದಾನೇ ಯಾವಾಗ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯಿತೋ ಅವತ್ತಿಂದ ಅವತ್ತು ಏನು ಹೇಳ್ಕೊಡ್ತಾರೋ ಅದನ್ನ ಓದ್ತಾ ಇದ್ದೆ. ಬಟ್ ಲಾಸ್ಟಲ್ಲಿ ಬರ್ತಾ ಜೂನಲ್ಲಿ ಓದಿದ್ದೆಲ್ಲ ಸ್ವಲ್ಪ ಮರಿತಾ ಹೋಯ್ತು. ಬಟ್ ಆದ್ರೂ ಲಾಸ್ಟ್ 3 ಮಂತ್ಸಲ್ಲಿ ಫುಲ್ ರಿಗರಸ್ ಪ್ರಾಕ್ಟೀಸಿಂಗ್ ಮಾಡಿದೆ. ಯಾವ್ಯಾವುದು ಆನ್ಸರ್ಸ್ ನನಗೆ ಕಷ್ಟ ಆಗ್ತಿತ್ತು ಮೆಮರೈಸ್ ಮಾಡ್ಕೊಳ್ಳೋಕ್ಕೆ ಅಂದಾಗೆಲ್ಲ ನಾನು ಬರೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದರಲ್ಲಿರೋ ಇಂಪಾರ್ಟೆಂಟ್ ವರ್ಡ್ಸ್ನೆಲ್ಲ ಸರ್ಕಲ್ ಮಾಡಿಕೊಂಡು ಹೈಲೈಟ್ ಮಾಡಿಕೊಂಡು ಅದನ್ನು ಜ್ಞಾಪಕ ಇಟ್ಕೊಳ್ತಿದ್ದೆ. ಆಮೇಲೆ ನನಗೆ ಈಸಿ ಇರೋ ಸಬ್ಜೆಕ್ಟ್ಸ್ ಟೆಕ್ಸ್ಟ್ ಬುಕ್ ತುಂಬ ಓದ್ತಾ ಇದ್ದೆ. ಬರೀ ಕ್ಲಾಸ್ ವರ್ಕ್ ಮೇಲೆ ಡಿಪೆಂಡ್ ಆಗ್ತಿರ್ಲಿಲ್ಲ. ಟೆಕ್ಸ್ಟ್ ಬುಕ್ಕೇ ಮೇಯ್ನ್ ಕ್ಲಾಸ್ ವರ್ಕ್ ಥರ. ಕ್ಲಾಸ್ ವರ್ಕ್ ಇಸ್ ಲೈಕ್ ಟೆಕ್ಸ್ಟ್ ಬುಕ್ ಆ ಥರ ಮಾಡ್ಕೊಂಡಿದ್ದೆ ನಾನು. ಟೆಕ್ಸ್ಟ್ ಬುಕ್ಕಿಂದನೇ ಪಾಯಿಂಟ್ಸು, ಟೆಕ್ಸ್ಟ್ ಬುಕ್ಕಿಂದನೇ ನಾನೇ ಕ್ವಶನ್ಸ್ ಕ್ರಿಯೇಟ್ ಮಾಡ್ಕೊತಾ ಇದ್ದೆ. ಆ ಕ್ವಶನ್ಗೆ ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಆ ಪಾರ್ಟ್ ಆನ್ಸರ್ ಅಂತ ಗೊತ್ತಾದ್ಮೇಲೆ ಆ ಆನ್ಸರ್ನ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಈಸಿ ಇದ್ದರೆ ಹಂಗೆ ಓದ್ಕೊತಾ ಇದ್ದೆ ಆ ಥರ. ಮಧುಸೂದನ್ ಅವರ ತಂದೆ ಒಬ್ಬ ಕಾರ್ಪೊರೇಟರ್ ಅಂತ ಹೇಳ್ತಿದ್ರು, ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಒಬ್ಬ ತಂದೆಗೆ ಯಾವಾಗ ಖುಷಿ ಆಗೋದಂದ್ರೆ ಮಕ್ಕಳು ಸಾಧನೆ ಮಾಡಿದಾಗ. ಇವತ್ತು ನಿಮ್ಮ ಮಗ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ಸರ್? ತುಂಬಾ ಖುಷಿ ಆಗ್ತಾ ಇದೆ ಸರ್. ತುಂಬಾ ಖುಷಿ ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ. ನಮ್ಮ ಕನಸು ಕೂಡ ಕಂಡಿರಲಿಲ್ಲ ನಾವು ಅವನು ಈ ಥರ ಫಸ್ಟ್ ರ್ಯಾಂಕ್ ಬರ್ತಾನೆ ಅಂತ. ಚೆನ್ನಾಗಿ ಓದ್ತಾನೆ ಅಂತ ಗೊತ್ತು. ಅದು ಫಸ್ಟ್ ರ್ಯಾಂಕ್ ಬಂದಿರೋದು ನಮ್ಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಅಷ್ಟೊಂದು ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಹೇಗಿರ್ತಾರೆ ಸರ್ ಮನೇಲಿ? ಯಾವಾಗಲೂ ಓದ್ಕೊಳ್ತಾನೆ ಇರ್ತಾರೆ? ಹೇಗೆ ಆಟ ಪಾಠಗಳೆಲ್ಲ ಬೆರೀತಾರೆ? ಎಲ್ಲ ಮಾಡ್ತಾನೆ. ನನ್ನ ಜೊತೆ ಕೇರಮ್ ಮಾಡ್ತಾನೆ, ಅವ್ರ ಅಣ್ಣನ ಜೊತೆ ಚೆಸ್ ಆಡ್ತಾನೆ, ಮನೇಲಿ ತಾಯಿ ಹೇಳಿದ ಕೆಲಸಗಳೆಲ್ಲ ಮಾಡ್ತಾ ಇರ್ತಾನೆ. ಆಮೇಲೆ ನಮ್ಮ ಪರ್ಸನಲ್ ಮನೆ ಕೆಲಸಗಳು ಏನೋ ಹಾಲ್ಗಿಲ್ ತೊಗೊಂಬ ಅನ್ನೋದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ. ಬಟ್ ಈಗ ಎಕ್ಸಾಮ್ ಹತ್ರ ಬಂತಲ್ಲೋ, ಲಾಸ್ಟ್ 3 ಮಂತ್ಸ್ ಕೂಡ ಅವ್ನು ಯಾವ ಕೆಲಸಗಳು ಮಾಡಿಲ್ಲ. ಯಾಕಂದರೆ ಟ್ಯೂಷನ್ಗೆ ನಾವೇನು ಕಳಿಸಿಲ್ಲ. ಡೈರೆಕ್ಟ್ ಸ್ಕೂಲಿಂದ ಬಂದ ತಕ್ಷಣ ಮನೇಲಿ ಕೂತ್ಕೊಂಡ್ರೆ ಓದ್ಕೊಳ್ಳೋದಕ್ಕೆ ರಾತ್ರಿ 1 ಗಂಟೆವರೆಗೂ ಓದ್ಕೊತಾನೆ ಇದ್ದ. ಯಾವುದೇ ರೀತಿ ಅವನಿಗೆ ನಾವು ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಅದರಿಂದ ರ್ಯಾಂಕ್ ಬಂದಿದೆ ಅಂತ ನಮ್ಗೆ ಅನ್ಸುತ್ತೆ. ಮಧುಸೂದನ್ ಅವ್ರಿಗೆ ರ್ಯಾಂಕ್ ಬಂದಿರೋ ತಾಯಿ ಕೂಡ ತುಂಬಾ ಖುಷಿ ಪಡ್ತಿದ್ರು. ಮಗ ಮೊಬೈಲ್ ಅನ್ನ ಬಳಸ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ರು. ಮೇಡಮ್, ಹೇಗಿತ್ತು ಮೇಡಮ್ ಮಗನ ಪ್ರಿಪ್ರೇಷನ್ ಎಕ್ಸಾಮ್ಗೆ? ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದ. ಅಂದರೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡ. ಆವಾಗೆ ನೋಡ್ಕೊಂಡ ಪೋರ್ಷನ್ಸ್ ಎಷ್ಟಿದೆ ಅಂತ. ಅದು ಕವರ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಆವಾಗಿಂದನೇ ಅವನು ಟೈಮ್ ಟೇಬಲ್ ಹಾಕ್ಕೊಂಡು ಅದೇನ ಫಾಲೋ ಮಾಡ್ತಾ ಇದ್ದ. ಬಟ್ ಅನ್ಕೊಂಡಂಗೆ ಅದು ಟೈಮ್ ಟೇಬಲಲ್ಲಿ ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದು ಸ್ವಲ್ಪ ಉಳಿತಾ ಇತ್ತು. ಅವತ್ತಿನ ಡೇದು ಏನಾರ ಉಳಿದಿದ್ರೆ ಅದು ನೆಕ್ಸ್ಟ್ ದಿನ ಫಸ್ಟ್ ಅದನ್ನೇ ಮಾಡೋದು. ಅದಾದಮೇಲೆ ನೆಕ್ಸ್ಟ್ ಡೇದು ಏನಿದೆ ಅದು. ಒಟ್ಟಿನಲ್ಲಿ ಮೊಬೈಲು ಅದೇ ಅವನು ಯೂಸ್ ಮಾಡೋಕ್ಕೆ ಸ್ವಲ್ಪ ಏನೋ ಎಂಟರ್ಟೈನ್ಮೆಂಟ್ ಅಂತ ಯೂಸ್ ಮಾಡ್ತಿರು. ನಾವು ತಿರ್ಗಾ ಜಾಸ್ತಿ ನೋಡ್ಬೇಡ, ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂತ ರಿಮೈಂಡ್ ಮಾಡ್ತಾ ಇದ್ವಿ. ಡೌಟ್ಸ್ ಬಂದರೆ ನಾನು ಅದಕ್ಕೆ ಯೂಸ್ ಮಾಡ್ತಿದ್ದ. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗೋಕ್ಕೆ ಒಂದೊಂದ್ಸರಿ ಚೆಸ್ ಆಡ್ತಿದ್ದ. ಹಂಗಾಗಿ ಅವನಿಗೆ ನಾವು ಏನು ಪ್ರೆಷರ್ ಹಾಕಿಲ್ಲ. ನಾನ್ ಸ್ಟಾಪ್ ಓದ್ತಾ ಇದ್ದ. ಮೇಯ್ನ್ ಖುಷಿ ಇದೆ ಸರ್. ನಾವು 620 623 ಅಂತ ಮನೆಗೆ ಮಾತಾಡ್ಕೊತಾ ಇದ್ವಿ. ಇವನು 625 ಬಂದಿದ್ದಾನೆ. ಹಂಗಾಗಿ ನಮಗೆ ಖುಷಿ ಇದೆ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಮಧುಸೂದನ್ ರಾಜ್ ಹಾಗೂ ಅವರ ಕುಟುಂಬಸ್ಥರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.